ನಮಸ್ಕಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 8 ಜನ ನಾಮಿನೇಷನ್ ನಲ್ಲಿ ಇರೋದು ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊಳ್ಳಕತ್ತೀನಿ. ಈ 8 ಜನರಲ್ಲಿ ಯಾರ್ಯಾರು ಯಾವ ಪ್ಲೇಸ್ ನಲ್ಲಿ ಇದ್ದಾರೆ ಮತ್ತೆ ಯಾರು ಡೇಂಜರ್ ಝೋನ್ ದಾಗ ಇದ್ದಾರೆ ಅಂತ ಹೇಳ್ತೀನಿ. ವೋಟಿಂಗ್ ರಿಸಲ್ಟ್ ಇವತ್ತಿಂದ ಏನಿದೆಯಪ್ಪ ಅಂತಂದ್ರೆ ಸಂಗೀತ ಅವರು ಕಾರ್ತಿಕ್ ಅವರು ಇಬ್ಬರು ಒಂದೇ ಪ್ಲೇಸ್ ಅಲ್ಲಿ ಇದ್ದಾರೆ. ಇಬ್ಬರಿಗೂ ಕೂಡ ಪೈಪೋಟಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತುಂಬಾ ಜನ ಇವ್ರನ್ನ ತುಂಬಾ ಇಷ್ಟಪಡ್ತಿದಾರ. ಒಬ್ರಿಗನ್ನ ಕಂಡ್ರೆ ಒಬ್ರಿಗೆ ಇಷ್ಟ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ನೋಡೋರಿಗೆ ಎಲ್ರಿಗೂ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಂಗೀತ ಅವ್ರನ್ನೂ ಅಷ್ಟೇ ಇಷ್ಟಪಡ್ತಾರೆ, ಕಾರ್ತಿಕ್ ಅವ್ರನ್ನ ಕೂಡ ಅಷ್ಟೇ ಇಷ್ಟಪಡ್ತಿದ್ದಾರೆ. ಆಮೇಲೆ ನಾವು ಪಬ್ಲಿಕ್ ಟಾಕ್ ಮಾಡಿದಾಗೂ ಕೂಡ ತುಂಬಾ ಜನ ಹೇಳಿದಾರ ನಮಗೆ ಸಂಗೀತ ಅವರು ಕಾರ್ತಿಕ್ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ಕೂಡ ತುಂಬ ಜನ ಹೇಳಿದ್ದಾರೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಂತಹ ಕಂಟೆಸ್ಟೆಂಟ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ ಟಾಪ್ 5 ಸಂಗೀತ ಮತ್ತು ಕಾರ್ತಿಕ್ ಅವರು ಪಕ್ಕ ಇರ್ತಾರೆ ಅಂತ ಹೇಳಿ ಕೂಡ ತುಂಬ ಜನ ಇಂಟರ್ವ್ಯೂಸ್ಗಳಲ್ಲಿ ಕೂಡ ಹೇಳಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ ಅವರು. ಅದಕ್ಕೆ ಎಲ್ರಿಗೂ ಕೂಡ ಅವರಂತರೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಆಟವನ್ನಂತರೂ ಅಸಲು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಾರೆ. ಇನ್ಮುಂದೆ ಇನ್ನೂ ತುಂಬ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರ ಫ್ಯಾಮಿಲಿ ಅವರು ಬಂದು ಒಂದು ಧೈರ್ಯವನ್ನು ತುಂಬಿ ಆತ್ಮಸ್ಥೈರ್ಯವನ್ನು ತುಂಬಿ ಆಮೇಲೆ ಅವ್ರ ಜೊತೆ ಹೆಂಗಿರ್ಬೇಕು, ಯಾರ ಜೊತೆ ಹೆಂಗಿರ್ಬೇಕು, ತುಂಬ ಎಲ್ಲರ ಜೊತೆ ನಕ್ಕಂತ ಚೆನ್ನಾಗಿರಿ ಅಂತ ಒಂದು ಮಾತನ್ನು ಕೂಡ ಹೇಳಿ ಹೋಗಿದ್ದಾರಲ್ವ. ಅದಕ್ಕೆ ಆ ಒಂದು ಮಾತಿನಿಂದಾಗಿ ಇವರು ಇನ್ನೂ ಸಖತ್ತಾಗಿ ಆಡಬಹುದು ಅಂತ ಹೇಳಿ ಎಲ್ರಿಗೂ ಈಗಾಗಲೇ ಅನಿಸ್ತಿದೆ ಅಂತ ಕೂಡ ಅನಿಸ್ತಿದೆ ನಮಗೆಲ್ರಿಗೂ. ಇನ್ನು ಮುಂದೆ ಅವ್ರ ಆಟ ಹೆಂಗಿರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಷ್ಟೇ ನಾವು. ಯಾಕಂತಂದರೆ ಈಗ ಫಿನಾಲೆ ಕೂಡ ಹತ್ರ ಬರ್ತಾ ಇದೆ ಅಲ್ವಾ. ಎಲ್ರಿಗೂ ಕೂಡ ಟ್ರೋಫಿ ಗೆಲ್ಲೋ ಒಂದು ಹಂಬಲ ಎಲ್ರಿಗೂ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ವರ್ತೂರ್ ಸಂತೋಷ್ ಅವರು. ವರ್ತೂರ್ ಸಂತೋಷ್ ಅವ್ರನ್ನ ಕೂಡ ತುಂಬ ಜನ ಅಂದರೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ನಾವು ಮಾಡಿರೋ ಪಬ್ಲಿಕ್ ರಿಯಾಕ್ಷನ್ ಏನಪ್ಪ ಅಂತಂದ್ರೆ ಅದರಲ್ಲಿ ತುಂಬಾ ಜನ ಹೇಳಿದ್ರು ನಮಗೆ ವರ್ತೂರ್ ಸಂತೋಷ್ ಅವರು ಇಷ್ಟ. ವರ್ತೂರ್ ಅವರು ತುಂಬಾ ಚೆನ್ನಾಗಿ ಆಟ ಆಡಕತ್ತಿದ್ದಾರೆ. ಯಾವುದೇ ಸಂದರ್ಭಕ್ಕಾಗ್ಲಿ ಅವರು ಸಡನ್ ಆಗಿ ಪಂಚ್ಗಳನ್ನ ಕೊಡ್ತಾರೆ. ಅದು ಕಾಮಿಡಿ ಅಂತಾನೆ ಹೇಳಿ ಕೊಡಲ್ಲ, ಬಟ್ ಅವ್ರು ಮಾತಾಡೋದೇ ಎಲ್ರಿಗೂ ನಗು ಬರುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತಾರ. ಇದೇ ತರ ಆಡ್ಕೊಂತ ಚೆನ್ನಾಗಿದ್ರೆ ಅವರು ಕೂಡ ಟಾಪ್ 5 ಬರ್ಬೋದು ಅಂತ ಕೂಡ ತುಂಬಾ ಜನ ಹೇಳಿದುಂಟು. ಸೊ ನೋಡೋಣ ಯಾರ್ಯಾರು ಹೆಂಗಾಡ್ತಾರೆ ಅಂತ ಹೇಳಿ. ಇನ್ನು ಥರ್ಡ್ ಪ್ಲೇಸ್ ಅಲ್ಲಿ ಯಾರಿದ್ದಾರಪ್ಪ ಅಂತಂದ್ರ ವಿನಯ್ ಅವರು. ವಿನಯ್ ಅವ್ರನ್ನಂತರೂ ಇಷ್ಟಪಡದೇ ಇರೋರು ಇಲ್ಲ ಅಂತಾನೆ ಹೇಳ್ಬೋದು ಈ ಮಧ್ಯೆ. ಯಾಕಂತಂದ್ರೆ ಅವರು ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಕೂಡ ಹೇಳಿದಾರ. ಅದೇ ತರ ನಡ್ಕೊಂತ ಕೂಡ ಬಂದಿದ್ದಾರ. ನಿನ್ನೆ ಅವ್ರ ವೈಫ್ ಅವರು ಕೂಡ ಬಂದಿದ್ರಲ್ವಾ. ಅವ್ರ ವೈಫ್ ಅವರು ಹೇಳಿದ್ರು ಇವ್ರನ್ನ ಯಾರು ಕೂಡ ಹೇಟ್ ಮಾಡಬೇಡ್ರಿ, ಯಾರು ಕೂಡ ಸಿಟ್ಟಾಗಬೇಡ್ರಿ, ಇವ್ರ ಮೇಲೆ ತುಂಬಾ ಒಳ್ಳೆಯವರು, ಇವರು ಯಾರನ್ನ ಕೂಡ ಹರ್ಟ್ ಮಾಡ್ಬೇಕಂತ ಹೇಳಿ ಮಾಡೋಂಗಿಲ್ಲ. ಬಟ್ ಸಡನ್ ಆಗಿ ಕೋಪ ಬರುತ್ತೆ. ಸೊ ಕೋಪಿಷ್ಟ ಅಂತ ಹೇಳಿ ಎಲ್ರಿಗೂ ಕಾಣಿಸುತ್ತೆ, ಬಟ್ ಅಷ್ಟೊಂದು ಕೋಪಿಷ್ಟ ಅಲ್ಲ, ಮಗುವಿನಂಥ ಮನಸ್ಸು ಇವ್ರದಂಥ ಒಂದು ಮಾತನ್ನ ಕೂಡ ಹೇಳಿದಾರಲ್ವಾ. ಸೊ ಅವ್ರ ಸ್ಟೈಲಿಗೆ ಮತ್ತೆ ಅವ್ರ ಸ್ಮೈಲಿಗೆ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ನಾವು ಪಬ್ಲಿಕ್ ಟಾಕ್ ಮಾಡಿದಾಗ ಕೂಡ ಅದರಲ್ಲಿ ಕೂಡ ತುಂಬ ಜನ ಹೇಳಿದ್ದಾರೆ ನಮಗೆ ವಿನಯ್ ಅವರು ಇಷ್ಟ ಅಂತ ಕೂಡ ಹೇಳಿದಾರಲ್ವ. ಸೊ ಅವರೆಲ್ಲರೂ ಕೂಡ ಸೇರಿಬಿಟ್ಟು ಥರ್ಡ್ ಪ್ಲೇಸಲ್ಲಿ ಇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫೋರ್ತ್ ಪ್ಲೇಸಲ್ಲಿ ತನಿಷಾ ಅವರು ಮತ್ತು ತುಕಾಲಿ ಅವರು ಇದ್ದಾರೆ. ತುಕಾಲಿ ಅವರು ಈ ಮಧ್ಯೆ ತುಂಬ ಚೆನ್ನಾಗಿ ಆಡಕತ್ತಿ ಬಿಟ್ಟಿದ್ದಾರೆ. ನೀನಾ ಅನ್ನೋ ಒಂದು ರೇಂಜಿಗೆ ಆಡಕತ್ತಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಹೇಳಿ ವಿನಯ್ ಅವ್ರು ಏನು ಹೇಳಿದ್ರು ಅವ್ರ ವಿರುದ್ಧವಾಗಿ ಒಂದು ಮಾತನ್ನ ಹೇಳಿದ್ರು ಇವರು. ನಾನು ಅಗ್ರೆಸಿವ್ ಆಗಿ ಆಡ್ತೀನಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರಲ್ವಾ. ಅದೇ ತರ ಆಡಕತ್ತಾರ ಅಂತಾನೆ ಹೇಳ್ಬೋದು. ನಾಳೆ ದಿನಗಳಲ್ಲಿ ಟಾಸ್ಕ್ಗಳನ್ನ ಕೊಟ್ರೆ ಯಾವ ತರ ತಗೊಳ್ತಾರೋ ಯಾವ ತರ ಆಡ್ತಾರೋ ಅಂತ ಎಲ್ಲರೂ ಕಾದು ನೋಡಕತ್ತಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ವಾರ ಫ್ಯಾಮಿಲಿ ಅವ್ರು ಬಂದ್ ಹೋದ್ರು. ಈಗ ಅಷ್ಟೊಂದು ಆಟಗಳನ್ನ ಕೊಟ್ಟಿಲ್ಲ ಬಿಗ್ ಬಾಸ್ ಅವರು. ಈಗ ತುಂಬಾ ಚೆನ್ನಾಗಿ ಆಡ್ಬೇಕು ಅನ್ನೋದು ಒಂದು ಹಸಿವಿಂದ ಆಡಕತ್ತಾರಲ್ವಾ. ಈಗ ಟ್ರೋಫಿನ ಗೆಲ್ಬೇಕು ಅನ್ನೋ ಒಂದು ಎಲ್ರಿಗೂ ಇದ್ದಿದ್ದು ಎಲ್ರಿಗೂ ಕಾಣಿಸಕತ್ತದ. ಆ ಒಂದು ಗುರಿನ ಮಾತ್ರ ಯಾರು ಕೂಡ ಮರ್ತೇ ಇಲ್ಲ ಅಂತಾನೆ ಹೇಳ್ಬೋದು. ತನಿಷಾ ಅವ್ರ ಬಗ್ಗೆ ಅಂತೂ ಹೇಳೋದೇ ಬೇಕಿಲ್ಲ. ಯಾಕಂತಂದ್ರೆ ಅವ್ರು ಮೊದಲ ದಿನದಿಂದ ಕೂಡ ತುಂಬಾ ಚೆನ್ನಾಗಿ ಆಟ ಆಡಕತ್ತಿದ್ದಾರೆ. ಆಟ ಅಂತ ಹೇಳಿ ಬಂದಾಗ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಕೂಡ ಅವ್ರು ಹೇಳದ್ದು ನಾವೆಲ್ಲರೂ ನೋಡೇ ಇದ್ದೀವಲ್ಲ. ಆಟ ಅಂತ ಬಂದಾಗ ಅಸಲ್ ಕಾಂಪ್ರಮೈಸ್ ಆಗಕ್ಕೆ ಹೋಗೋದೇ ಇಲ್ಲ ಅವ್ರು ಅಂತಾನೆ ಹೇಳ್ಬೋದು. ಇನ್ನು ಇವರಿಬ್ಬರು ಫೋರ್ತ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಝೋನ್ದಾಗ ಯಾರಿದ್ದಾರೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಂತ ಹೇಳಿ ತಿಳ್ಕೊಳಕತ್ತೀನಿ. ಯಾರಪ್ಪ ಅಂತಂದ್ರೆ ಸಿರಿ ಅವರು ಮತ್ತೆ ಮೈಕಲ್ ಅವರು. ಮೈಕಲ್ ಅವರಂತರೂ ಈ ಮಧ್ಯೆ ಏನೋ ಅಷ್ಟೊಂದು ಆಡ್ತಿಲ್ಲ. ಆಮೇಲೆ ಅವರು ಒಂದು ಅವಮಾನ ಮಾಡೋದಾಗ್ಲಿ, ಸುಮ್ಮನೆ ಅಹಂಕಾರ ತೋರಿಸೋದಾಗ್ಲಿ, ಅಹಂದಿಂದ ಮಾತಾಡೋದಾಗ್ಲಿ ಮಾಡ್ತಿದಾರಲ್ವಾ. ಅದಕ್ಕೆ ಅವ್ರನ್ನ ಇಷ್ಟಪಡ್ತಿಲ್ಲ ಜನ ಅಂತಾನೆ ಹೇಳ್ಬೋದು. ನಾವೇನು ವೋಟಿಂಗ್ ರಿಸಲ್ಟ್ ಹೇಳ್ತಾ ಇದೀವೋ ಇದರಲ್ಲಿ ಅವರು ಲಾಸ್ಟೇ ಇದ್ದಾರೆ. ಸಿರಿ ಅವ್ರಿಗಿನ್ನ ಕೆಳಗಿದ್ದಾರೆ. ಸಿರಿ ಅವರು ಅಂತೂ ತುಂಬಾ ಚೆನ್ನಾಗಿ ಆಡಕತ್ತಿದ್ದಾರೆ. ಅವರು ಯಾರನ್ನ ಕೂಡ ಇಲ್ಲಿವರೆಗೆ ನೋಯಿಸಿಲ್ಲ ಏನಿಲ್ಲ. ಅದಕ್ಕೆ ಏನೇ ಟಾಸ್ಕ್ ಅಂತ ಬಂದಾಗೂ ಕೂಡ ತುಂಬ ಚೆನ್ನಾಗಿ ಆಡಕತ್ತು ಬಿಟ್ಟಿದ್ದಾರೆ. ಸ್ವಲ್ಪ ಮಧ್ಯದಲ್ಲಿ ಸ್ಲೋ ಆಗ್ತಾರೆ ಮತ್ತೆ ಫಾಸ್ಟ್ ಆಗ್ತಾರೆ ಮತ್ತೆ ಸ್ಲೋ ಆಗ್ತಾರೆ. ಇದೇ ಥರ ನಡೀತಾ ಇದೆ ಅವ್ರದ್ದು ಅಂತ
ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಮೈಕಲ್ ಅವ್ರನ್ನ ಹೋದರೆ ಹೋಗಬಹುದಂತ ಕೂಡ ತುಂಬ ಜನ ಹೇಳಕತ್ತಾರೆ. ಯಾಕಪ್ಪ ಅಂತಂದರೆ ಅವ್ರು ಈ ಒಂದು ಬಿಗ್ ಬಾಸ್ ಮನೆಗೆ ಮಾಡ್ತಿರುವಂತಹ ಅವಮಾನ ಅವತ್ತೇ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಬೈದ್ರಲ್ಲ, ಅವತ್ತೇನೋ ಸೀದಾ ಆದ್ರು ಅವರು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರನ್ನ ಮತ್ತು ಪ್ರತಾಪ್ ಅವ್ರನ್ನ ತುಂಬ ಟಾರ್ಗೆಟ್ ಮಾಡ್ತಾರಲ್ವ, ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಿಲ್ಲ ಇವ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಂಗೀತ ಅವರಂದರೆ ಎಲ್ರಿಗೂ ಇಷ್ಟ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋದರೆ ಸುಮ್ಮನೆ ಈಗ ಮಾಡಲಿ, ಬಟ್ ಆಟ ಅಂತ ಹೇಳಿ ಬಂದಾಗ ಅದು ರಿಯಲ್ ಆಗಿ ಕಾಣಿಸಿದಾಗ ಅವ್ರೇನಾದರೂ ತಪ್ಪು ಮಾಡಿದಾಗ ಮಾಡಿದರೆ ಓಕೆ. ಬಟ್ ಏನು ಮಾಡದೇ ಇದ್ದಾಗ ಸುಮ್ಮನೆ ಅವ್ರ ಮೈ ಮೇಲೆ ಹೋಗಿ ಜಗಳಕ್ಕೆ ಎದ್ರುಕೊಂತೀನಿ ಅಂತ ಅಂದರೆ ಜನ ಸುಮ್ಮನೆ ಇರಂಗಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಅವ್ರನ್ನ ಲಾಸ್ಟ್ ಪ್ಲೇಸಲ್ಲಿ ಇರಿಸಿದ್ದಾರೆ. ಸೊ ಯಾರು ಹೋಗ್ಬೋದು ಯಾರಿರ್ಬೋದು ಅಂತ ಹೇಳಿ ನಿಮ್ಗೆ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.